ಟಿ20 ಇನ್ನಿಂಗ್ಸ್ ಮುಗಿಯಲು ಎಷ್ಟೊತ್ತು ಬೇಕು? ಈ ಪ್ರಶ್ನೆಗೆ ಸದ್ಯದ ಉತ್ತರ ಕೇವಲ 2 ಎಸೆತಗಳು. ಏಕೆಂದರೆ ರಾಜಸ್ಥಾನದಲ್ಲಿ ನಡೆದ ಮಹಿಳಾ ಟಿ20 ಪಂದ್ಯವೊಂದರ ಇನ್ನಿಂಗ್ಸ್ ಕೇವಲ 2 ಎಸೆತಗಳಲ್ಲಿ ಮುಗಿದಿದೆ. ಅಂದರೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ತಂಡ ಒಂದೇ ಒಂದು ರನ್ ಕಲೆ ಹಾಕಿರಲಿಲ್ಲ ಎಂಬುದು ಅಚ್ಚರಿ. ರಾಜಸ್ಥಾನ ರಾಜ್ಯದ ಹಿರಿಯ ಮಹಿಳಾ ತಂಡಕ್ಕೆ ಸಂಭಾವ್ಯ ಆಟಗಾರ್ತಿಯರ ಆಯ್ಕೆಗಾಗಿ ರಾಜಸ್ಥಾನ ಕ್ರಿಕೆಟ್ ಅಸೋಸಿಯೇಷನ್ ಜೈಪುರ ಮತ್ತು ಉದಯಪುರ ಜಿಲ್ಲಾ ಕೇಂದ್ರಗಳಲ್ಲಿ ರಾಜ್ಯ ಮಟ್ಟದ ಹಿರಿಯ ಮಹಿಳಾ ಟಿ20 ಪಂದ್ಯವನ್ನು ಆಯೋಜಿಸಿತ್ತು. ಈ ಟಿ20 ಟೂರ್ನಿಯಲ್ಲಿ ಸಿಕಾರ ಮತ್ತು ಸಿರೋಹಿ ಜಿಲ್ಲೆಗಳ ತಂಡಗಳು ಮುಖಾಮುಖಿಯಾಗಿದ್ದವು. ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ್ದ ಸಿರೋಹಿ ತಂಡದ ಆಟಗಾರ್ತಿಯರು ಒಬ್ಬರ ಹಿಂದೆ ಒಬ್ಬರಂತೆ ಪೆವಿಲಿಯನ್ ಪರೇಡ್ ನಡೆಸಿದರು. ಪರಿಣಾಮ ತಂಡದ ಖಾತೆ ತೆರೆಯುವ ಮುನ್ನವೇ 9 ವಿಕೆಟ್ಗಳು ಕಳೆದುಕೊಂಡಿತ್ತು. ಅಂದರೆ 9 ಬ್ಯಾಟರ್ಗಳು ಶೂನ್ಯಕ್ಕೆ ಔಟ್ ಆಗಿದ್ರು. ಇದಾದ ಬಳಿಕ ಅಷ್ಟೇ ಸ್ಕೋರ್ ಬೋರ್ಡ್ ಓಪನ್ ಆಗಿದೆ, ಅದು ಸಹ ಎಕ್ಸ್ಟ್ರಾ ರನ್ ಮೂಲಕ. ಸಿಕಾರ್ ತಂಡದ ಬೌಲರ್ 4 ಎಕ್ಸ್ಟ್ರಾ ರನ್ಗಳನ್ನು ನೀಡಿದ್ರು. ಇದಾಗಿಯೂ ಕೊನೆಯ ಬ್ಯಾಟರ್ ರನ್ ಗಳಿಸಲಿಲ್ಲ ಎಂಬುದು ವಿಶೇಷ. ಅಂದರೆ ಸಿರೋಹಿ ತಂಡದ 10 ಬ್ಯಾಟರ್ಗಳು ಶೂನ್ಯಕ್ಕೆ ಔಟ್ ಆಗಿ ಪೆವಿಲಿಯನ್ಗೆ ಮರಳಿದ್ರು. ಅದರಂತೆ ಸಿಕಾರ ತಂಡವು 5 ರನ್ಗಳ ಗುರಿ ಪಡೆಯಿತು. ಈ ಗುರಿಯನ್ನ 2 ಎಸೆತಗಳಲ್ಲಿ ಬೆನ್ನತ್ತುವ ಮೂಲಕ ಸಿಕಾರ ತಂಡ 10 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ.